ಸಂವಿಧಾನಕ್ಕೆ ಒಂದು ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ಏನು ಉಪಯೋಗ ಬರಲ್ಲ. ಜೋಬಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಒಂದು ಸಣ್ಣದೊಂದು ಡೈರಿ ಇಟ್ಕೊಂಡ್ಬಿಟ್ಟು ಆ ಕೆಂಪು ಒಂದು ಇದಾಕಿ ನೋಡಿ ಸಂವಿಧಾನ ಅಂತೇಳಿ ಪಾರ್ಲಿಮೆಂಟಲ್ಲಿ ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ. ಅದರಿಂದ ಅಂಬೇಡ್ಕರಿಗೆ ಗೌರವ ತರೋಕ್ಕಾಗಲ್ಲ, ಅದರಿಂದ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೂ ಆಗಲ್ಲ. ಇವತ್ತು ಸಂವಿಧಾನಕ್ಕೆ ಒಂದು ಗೌರವ ದೊರಕಬೇಕಾದ್ರೆ ಇವತ್ತು ನಮ್ಮ ದೇಶದ ಸಂವಿಧಾನ ಬಹುಶಃ ವರ್ಲ್ಡಲ್ಲೇ ಎಲ್ಲೂ ಇಲ್ಲ ಅಂಥ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಅದಕ್ಕೆ ನಾವು ಅವರಿಗೆ ಚಿರಋಣಿಗಳಾಗಿರ್ಬೇಕು ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮಗೆ ಮನವಿ ಮಾಡೋದು, ಇಟ್ಕೊಂಡು ಓಡಾಡಿದ್ರೆ ಏನು ಉಪಯೋಗ ಬರಲ್ಲ. ಜೋಬಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಒಂದು ಸಣ್ಣದೊಂದು ಡೈರಿ ಇಟ್ಕೊಂಡ್ಬಿಟ್ಟು ಆ ಕೆಂಪು ಒಂದು ಇದಾಕಿ ನೋಡಿ ಸಂವಿಧಾನ ಅಂತೇಳಿ ಪಾರ್ಲಿಮೆಂಟಲ್ಲಿ ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ. ಅದರಿಂದ ಅಂಬೇಡ್ಕರಿಗೆ ಗೌರವ ತರೋಕ್ಕಾಗಲ್ಲ, ಅದರಿಂದ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೂ ಆಗಲ್ಲ. ಇವತ್ತು ಸಂವಿಧಾನಕ್ಕೆ ಒಂದು ಗೌರವ ದೊರಕಬೇಕಾದ್ರೆ ಇವತ್ತು ನಮ್ಮ ದೇಶದ ಸಂವಿಧಾನ ಬಹುಶಃ ವರ್ಲ್ಡಲ್ಲೇ ಎಲ್ಲೂ ಇಲ್ಲ ಅಂಥ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಅದಕ್ಕೆ ನಾವು ಅವರಿಗೆ ಚಿರಋಣಿಗಳಾಗಿರ್ಬೇಕು ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮಗೆ ಮನವಿ ಮಾಡೋದು, ಜಯಂತ್ಯೋತ್ಸವನ ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ಬಹುಶಃ ನಾನು ತಡವಾಗಿ ಬಂದೆ. ಇಲ್ಲಿ ಈ ಸಭೆಯಲ್ಲಿ ನಾನು ಬಂದ ಮೇಲೆ ರಮೇಶ್ ಗೌಡರು ಮಾತಾಡಿದ್ದು, ಅಂದಾನಿ ಮಾತಾಡಿದ್ದು, ಇಬ್ಬರದು ನೋಡಿದೆ, ಇಬ್ಬರ ಭಾವನೆಗಳು. ಇಲ್ಲಿ ನಾವಿವತ್ತು ಕಾರ್ಯಕ್ರಮ ಮಾಡ್ತಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ. ಅಂಬೇಡ್ಕರ್ ಅವರ ವಿಷಯ ಬಿಟ್ಬಿಟ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲ. ನೀವು ಇಲ್ಲಿ ಭಾಷಣ ಮಾಡಿದ್ರೆ ಅವ್ರಿಗೇನು ನಾವು ಗೌರವ ಕೊಡ್ತೀವಿ, ಇದನ್ನು ನಾವೆಲ್ಲರೂ ಅರ್ಥ ಮಾಡ್ತೇವೆ. ಇವತ್ತು ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಈಗಾಗಲೇ 2 ಬಾರಿ ಈ ರಾಜ್ಯದಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ದುಡಿಮೆಯಿಂದ 2 ಬಾರಿ ಮುಖ್ಯಮಂತ್ರಿ ಬಹುಮತ ಇಲ್ಲದೆ ಇದ್ದರೂ ಆಗಿದ್ದೇನೆ. ಈಗ ನೆನ್ನೆ ಬೇರೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಏನೋ ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿಕ್ಕೆ ಇಲ್ಲಿ ಏನೋ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಒಂದು ವಾತಾವರಣ ನಮ್ಮ ಸ್ನೇಹಿತರುಗಳು, ಅವ್ರಿಗೂ ಆಸೆ ಇದೆ, ಅವ್ರಿಗೂ ಆಸೆ ಇದೆ, ಗೊತ್ತಿದೆ ನನಗೆ. ನನ್ನ ಬಗ್ಗೆ ಅವ್ರು ಏನು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತು ನನಗೆ. ಬೇಗ ಬರಬೇಕು ಅನ್ನೋದು ಅವರಲ್ಲೂ ಇದೆ. ಆದರೆ ಒಂದು ಹೇಳ್ತೀನಿ, ನಾನು ಕರ್ನಾಟಕಕ್ಕೆ ಇತ್ತೀಚೆಗೆ ಬರ್ತಾ ಇರೋದು, ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಚುನಾವಣೆಗಳಿದೆ. ಉದಾಹರಣೆಗೆ ಮೊನ್ನೆ ನೀವು GPA ಸಭೆ ಮಾಡಿದ್ರಿ. ಆ GPA ಸಭೆ ಮಾಡಿದ್ದು ಬೆಂಗಳೂರು ನಗರದಲ್ಲಿ ಈ 5 ಪಾಲಿಕೆಗಳನ್ನು ಏನು ಮಾಡ್ಕೊಂಡಿದ್ದಾರೆ. ಚುನಾವಣೆ ಯಾವ ಸಂದರ್ಭ